ನಮಸ್ಕಾರ ಗಜಲ್ ಪ್ರಿಯರೇ. ನಾನು ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ ಸಂಚಿಕೆ 12ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಿಂದ ಖ್ಯಾತ ಗಜಲ್ಗಾರ್ ಮತ್ತು ಮೊಘಲ್ ಸಾಮ್ರಾಜ್ಯದ ಕೊನೆಯ ವರ್ಷ ಬಹದ್ದೂರ್ ಶಾ ಜಫರ್ ಅವರ ಗಜಲ್ ಅನ್ನ ಪ್ರಾರಂಭಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಅವರದೇ ಆದಂತಹ ಎರಡನೇ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಮತ್ತು ಅದರ ರೂಪಾಂತರ ಹಾಗೂ ಅದೇ ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ನನ್ನ ಅನುಭವದ ಭಾವನೆಗಳ ಮುಖಾಂತರ ನಾನೇ ರಚಿಸಿದಂತಹ ಗಜಲನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಮೊಘಲ್ ಸಾಮ್ರಾಜ್ಯವು ನಮ್ಮ ದೇಶದಲ್ಲಿ ಸುಮಾರು 1453ರಿಂದ ಅಂದ್ರೆ 15ನೇ ಶತಮಾನದಿಂದ ಪ್ರಾರಂಭವಾಗಿತ್ತು. ಅದೇ ವೇಳೆ ಕರ್ನಾಟಕದಲ್ಲಿ ನಮ್ಮದು ವಿಜಯನಗರ ಸಾಮ್ರಾಜ್ಯ ಉನ್ನತ ಸ್ಥಿತಿಯಲ್ಲಿತ್ತು. ಆ ಒಂದು 15, 16, 17, 18, 19ನೇ ಶತಮಾನದವರೆಗೆ ನಾವು ಮೊಘಲ ಸಾಮ್ರಾಜ್ಯದ ಏರಿಳಿತಗಳನ್ನು ನೋಡ್ತಾ ಇದ್ದೇವೆ ಮತ್ತು ಪ್ರಬಲವಾದಂತಹ ಸಮ್ರಾಟರನ್ನು ಕೂಡ ಆಡಳಿತ ಕೊಟ್ಟಿದೆ. ಈ ಒಂದು 400ಕ್ಕಿಂತ ಹೆಚ್ಚು ವರ್ಷದ ಅವಧಿಯಲ್ಲಿ ಮೊಘಲ ಸಾಮ್ರಾಟರು ಆಗ್ರಾ, ದೆಹಲಿ, ಪ್ರಯಾಗರಾಜ್ ಸುತ್ತಮುತ್ತ ಕಡೆ ತಮ್ಗೆ ಎಲ್ಲಿ ಇರ್ಬೇಕು ಅನಿಸ್ತಿತ್ತು, ಯಾವ ಕಡೆ ಒಳ್ಳೆ ಚಲೋ ಅನಿಸ್ತಿತ್ತು ಅಲ್ಲೆಲ್ಲ ಕೋಟೆ ಕೊತ್ತಲಗಳನ್ನು ಕಟ್ಟ್ಯಾರ, ಅರಮನೆಗಳನ್ನು ಕಟ್ಟ್ಯಾರ. ಅಗದಿ ಸುಖವಾಗಿ ಯುದ್ಧಗಳು ನಡೀತಾ ಇದ್ದೇವೆ. ಆದರೂ ಕೂಡ ಬಹಳ ಸಂಪದ್ಭರಿತ ಅದು ಸಾಮ್ರಾಜ್ಯವಾಗಿತ್ತು. ಅದನ್ನೇ ಅವರು ಅನುಭವಿಸ್ತಾ ಬಂದಿದ್ರು. ಆದರೆ ಆ ಒಂದು ಸುಖ ಕೊನೆಯ ಸಮ್ರಾಟನಾದಂತಹ ಬಹದ್ದೂರ್ ಶಾಗೆ ಸಿಗಲಿಲ್ಲ. ಆದರೆ ಬಹದ್ದೂರ್ ಶಾ ಅವರ ಗಜಲ್ಗಳಲ್ಲಿ ಅವರ ಭಾವನೆ ಮೂಲಕ ಗೊತ್ತಾಗ್ತಿದೆಯಲ್ಲ. ಅವರು ಹೇಳ್ತಾರ, ತಮ್ಮ ಬದುಕಿನಲ್ಲಿ ಏನು ಇದು ಜಡಿಮಳೆಗತೆ ಈ ದುಃಖಗಳು, ಏರಿಳಿತಗಳು, ಕಂಟಕಗಳು, ತೊಂದರೆಗಳೇನು ಬರ್ತಾ ಇವೆ, ಇವಕ್ಕಾಗಿ ನಾನು ಯಾರನ್ನು ದೂಷಿಸುವುದಿಲ್ಲ, ಯಾರ ಮೇಲೆ ನಾನು ಈ ಅಪವಾದವನ್ನು ಹೇರುವುದಿಲ್ಲ. ಇದು ನನ್ನ ದೈವದಲ್ಲಿಯೇ ಈ ರೀತಿ ಬರೆದದ್ದರಿಂದ ನಾವು ಇವುಗಳನ್ನು ಅನುಭವಿಸಬೇಕಾಗಿದೆ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾರ. ಇದೇ ನಾವು ತ್ರೇತಾಯುಗದ ರಾಮಾಯಣಕ್ಕೆ ಹೋದಾಗ ರಾಮನೂ ಕೂಡ ವನವಾಸ ಹೋಗುವ ಸಂದರ್ಭದಲ್ಲಿ ತನ್ನ ತಂದೆ ತಾಯಿಗೆ ಹೇಳ್ತಾನ, ನಿನ್ನೆ ತನಕ ಎಲ್ಲಾನು ಸರಿ ಇತ್ತು, ಆದರೆ ಈಗ ದೈವ ನನ್ನನ್ನು ಅರಣ್ಯಕ್ಕೆ ತಗೊಂಡಿದೆ, ಕೈ ನಿಮಿತ್ತ ಮಾತ್ರ. ಅದಕ್ಕೆ ನಾನು ಅರಣ್ಯಕ್ಕೆ ಹೋಗುದು, ಅರಣ್ಯದಲ್ಲಿ ತೊಂದರೆಗಳನ್ನ ಎದುರಿಸುವುದು, ಯುದ್ಧ ಮಾಡುದು ಯಾವುದಕ್ಕೂ ಯಾರಿಗೂ ಕಾರಣವಲ್ಲ, ಯಾರ ಮೇಲೆ ನಾನು ಅಪಾದನೆಗಳನ್ನು ಹೇರುವುದಿಲ್ಲ. ಇದೆಲ್ಲವೂ ನನ್ನ ದೈವದಲ್ಲಿ ಘಟಿಸಿದಂತಹ ಘಟನೆಗಳಾಗಿವೆ. ದೈವಕ್ಕನ್ನು ಅವರು ಕೂಡ ಹೇಳ್ತಾರೆ. ಮಹರ್ಷಿ ವಾಲ್ಮೀಕಿ ಕೂಡ ರಾಮಾಯಣದ ಉದ್ದಕ್ಕೂ ಅವರು ಪ್ರೀಚಿಂಗ್ಸ್ ಪ್ರತಿಯೊಂದರಲ್ಲಿ, ಯೋಗ ವಾಸಿಷ್ಠದಲ್ಲಿಯೂ ಕೂಡ ಯಾರು ದೈವದನ್ನ ಜಯಿಸಲಿಕ್ಕೆ ಸಾಧ್ಯ ಇಲ್ಲ, ದೈವವೇ ಎಲ್ಲವನ್ನು ನಿಯಂತ್ರಿಸಿಕೊಂಡು ಹೋಗ್ತಿದೆ ಅಂತ ಹೇಳ್ತಾರೆ. ಇದೇ ಹಿನ್ನೆಲೆಯಲ್ಲಿ ದೈವನೇ ಮುಖ್ಯ, ದೈವದ ಮುಂದೆ ಯಾವುದಿಲ್ಲ ಅನ್ನುವ ಒಂದು ಮನುಷ್ಯನಲ್ಲಿ ಒಂದು ಅನುಭವದ ಮಾತುಗಳು ಮತ್ತು ಏನೋ ತಿಳುವಳಿಕೆ ಬರ್ತದೆ, ಅರಿವು ಬರ್ತದೆ. ಅದನ್ನೇ ಹಿನ್ನೆಲೆಯಾಗಿ ಇಟ್ಟುಕೊಂಡು ಬಹದ್ದೂರ್ ಶಾ ಜಫರ್ ಅವರು ಈ ಒಂದು ಗಜಲನ್ನು ಬರೆದಾರ. ಆ ಗಜಲದ ಸಾರಾಂಶವನ್ನು ಈ ರೀತಿಯಾಗಿ ನಾನು ಹೇಳಲು ಪ್ರಯತ್ನ ಮಾಡ್ತೇನೆ. ಜನ್ಮಭೂಮಿಯು ಸ್ವರ್ಗಕ್ಕಿಂತಲೂ ಮಹಾನ್. ನಮ್ಮ ದೌರ್ಬಲ್ಯಗಳಿಂದ ಅದು ಯಾರದೋ ಕಬ್ಜೆಯಲ್ಲಿ ಹೋದಾಗ ಅದನ್ನು ತಿಳಿದು ಮನ ಪೀಡನೆ ಎಂದು ನರಳುವುದು. ತನಗೆ ನೆರಳು ಸಿಗದಾಗ ತಾನು ಇನ್ನೊಬ್ಬರಿಗೆ ನೆರಳು ಕೊಡುವುದು ಸಾಧ್ಯವಾಗುವುದು. ಬದುಕಿನಲ್ಲಿ ಸಂತೋಷ ಮತ್ತು ಕಷ್ಟಗಳು ಜೊತೆಯಾಗಿಯೇ ಬರುವವು. ನಮಗೆ ಕಷ್ಟಗಳು ಬಂದಾಗ ಬೇರೆಯವರನ್ನು
ದೂಷಿಸಬಾರದು. ಹೂವಿನ ಜೊತೆ ಅದರ ಮುಳ್ಳನ್ನು ಸಹಿಸುವುದು ಅನಿವಾರ್ಯ ಆಗುವುದು. ದುಃಖಗಳೇ ನಮ್ಮ ದೈವದಲ್ಲಿದ್ದಾಗ ನಾವು ಬೇರೆಯವರನ್ನು ದೂಷಿಸುವುದು ತರವಲ್ಲ. ಬಾಲ್ಯ, ಯೌವನ, ಬದುಕಿನ ದಿನಗಳನ್ನು ಕಳೆದ ಮಾತೃಭೂಮಿಯಲ್ಲಿ ತನ್ನ ಹೆಣ ಹೂಡಲು 2 ಮೊಳ ಜಾಗ ಸಿಗದೇ ಇರುವುದು ಅಸಹನೀಯ ದುರ್ದೈವ. ಜನ್ಮ ಭೂಮಿಗೆ ಅದರ ಋಣ ತೀರಿಸಲು ಆದ ಅಸಹಾಯಕತೆಯ ನೋವು. ಇದನ್ನು ಅವರು ಯಾವ ರೀತಿಯಾಗಿ ತಮ್ಮ ಒಂದು ಗಜಲ್ ಮೂಲಕ ವ್ಯಕ್ತಪಡಿಸ್ಯಾರ ಅನ್ನೋದನ್ನ ನಾನು ಅವರ ಗಜಲವನ್ನ ತಮ್ಮ ಮುಂದೆ ಇರ್ತಾ ಅದನ್ನೇ ವ್ಯಕ್ತಪಡಿಸಿದೆ. ಬಹದ್ದೂರ್ ಶಾ ಜಫರರ ಗಜಲದ ಮೊದಲನೇ ದ್ವಿಪಂಕ್ತಿ ಅಂದರೆ ಮತ್ಲ. ಅದರಲ್ಲಿಯ ಮೊದಲನೇ ಮಿಶ್ರ ಹೀಗೆ ಹೇಳ್ತಿದೆ: लगता नहीं है दिल मेरा, लगता नहीं है दिल मेरा उजड़े दयार में, लगता दिल नहीं मेरा उजड़े दयार में, किसी की बनी है, किसी की बनी है आलम ए ना पायदार से पायदार में पायದಾರ में. ಅದನ್ನೇ ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿದರೆ: ಒಪ್ಪುತ್ತಿಲ್ಲ ಎನ್ನ ಹೃದಯವು ಈ ಹಾಳು ಬಿದ್ದ ದೇಶವನ್ನು, ಒಪ್ಪುತ್ತಿಲ್ಲ ಎನ್ನ ಹೃದಯವು ಈ ಹಾಳು ಬಿದ್ದ ದೇಶವನ್ನು, ಅಶಕ್ತರ ಜಗದಲ್ಲಿ ಇನ್ಯಾರದೋ ಅದು ಬಿದ್ದು ಆಗಿರುವುದು. ಎಲ್ಲವನ್ನು ಕಳ್ಕೊಂಡು ಹೀನಾಯ ಸ್ಥಿತಿಯಲ್ಲಿದ್ದ ಅವರ ಮನಸ್ಸಿನ ಒಂದು ಭಾವನೆ ಏನಿತ್ತು ಅದನ್ನೇ ಎರಡನೇ ಸೇರದಲ್ಲಿ ಅಂದ್ರೆ ಗಜಲದ ಎರಡನೇ ಸೇರದಲ್ಲಿ ಹೀಗೆ ಹೇಳ್ಕೊತಾರ: ಇನ್ ಹಸ್ರತೋं से कह दो कहीं और जा बसे, इतनी जगह कहाँ है दिले दहादार में. ಅದನ್ನೇ ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ: ಈ ಹಂಬಲಗಳಿಗೆ ಹೇಳಿ ಬೇರೆಡೆಗೆ ಹೋಗಿ ನೆಲೆಸಲು, ಈ ಹಂಬಲಗಳಿಗೆ ಹೇಳಿ ಬೇರೆಡೆಗೆ ಹೋಗಿ ನೆಲೆಸಲು, ಈ ಪೀಡಿತ ಹೃದಯದಲ್ಲಿ ಜಾಗ ಅಷ್ಟೊಂದು ಎಲ್ಲಿರುವುದು. ಮನುಷ್ಯ ತಾನೇ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಇನ್ನೊಬ್ಬರಿಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಅದರಲ್ಲಿ ಯಾವ ರೀತಿಯಾಗಿ ಸುಖ ನಮಗೆ ಬಂದಿರ್ತದೆ, ಅದು ಬರೋ ಕಾಲಕ್ಕೆ ದುಃಖವನ್ನು ತಂದಿರ್ತದೆ. ಅದಕ್ಕೆ ಸುಖ ದುಃಖ ಎರಡನ್ನೂ ಸ್ವೀಕಾರ ಮಾಡುವಂತ ಮನಸ್ಸನ್ನ ನಾವು ಮಾಡಿಕೊಳ್ಳಬೇಕಂತ ಹೇಳಿ ಈ ಭಾವನೆಯನ್ನು ಬಹದ್ದೂರ್ ಶಾ ಜಫರ್ ಅವರು ಆ ಗಜಲದ ಈ ದ್ವಿಪಂಕ್ತಿಯಲ್ಲಿ ಹೇಳ್ತಾರ, ಶೇರದಲ್ಲಿ ಹೇಳ್ತಾರ: ಕಾಂಟೋं को मत निकाल चमन से ओ बागबान, कांटों को मत निकाल चमन से ओ बागबान, ये भी गुलों के साथ पले हैं बहार में. ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ: ಓ ಮಾಲಿಯೇ, ಹೂದೋಟದಿಂದ ಮುಳ್ಳುಗಳನ್ನು ತೆಗೆಯಬೇಡ. ಓ ಮಾಲಿಯೇ, ಹೂದೋಟದಿಂದ ಮುಳ್ಳುಗಳನ್ನು ತೆಗೆಯಬೇಡ. ವಸಂತದಲ್ಲಿ ಹೂಗಳೊಂದಿಗೆ ಕೂಡ ಅವು ಬೆಳೆದಿರುವುದು. ಯಾವ ರೀತಿ ವಸಂತದಲ್ಲಿ ಹೂಗಳು ಅರಳುತ್ತವ, ಗಿಡ ಬಳ್ಳಿಗಳು ಬೆಳೆದು ಅರಳುತ್ತವ, ಮೊಗ್ಗು ಬಿಟ್ಟನ್ನು ಅರಳುತ್ತವ. ಆತರ ಬೆಳವಣಿಗೆ ಜೊತೆಗೆ, ಹೂವಿನ ಬೆಳವಣಿಗೆ ಜೊತೆಗೆ ಮುಳ್ಳು ಕೂಡ ಬೆಳೆದಿರ್ತದೆ. ಅದಕ್ಕೆ ನಾವು ಹೂ ಸ್ವೀಕಾರ ಮಾಡಬೇಕಾಗಿದ್ದಾಗ ಮುಳ್ಳು ಕೂಡ ಸ್ವೀಕಾರ ಮಾಡಬೇಕಾಗ್ತಿದೆ ಅಂತ ಈಗ ಈ ದ್ವಿಪಂಕ್ತಿ. ದುರ್ದೈವವು ನಮ್ಮ ಮೇಲೆ ವಕ್ರಶಿವಿದ್ದಾಗ ನಾವು ಸಂಪೂರ್ಣ ಅಸಹಾಯಕರಾಗಿರುತ್ತೇವೆ. ಅದಕ್ಕೆ ಆ ನಮ್ಮ ಒಂದು ಅಸಹಾಯಕತೆಗೆ, ನಮ್ಮ ಒಂದು ನಿರಾಶೆಗೆ, ನಮ್ಮ ಒಂದು ದುಃಖಗಳಿಗೆ ನಾವು ಯಾರನ್ನೂ ಕಾರಣೀಭೂತರನ್ನಾಗಿ ಮಾಡಬಾರದು, ಯಾರ ಮೇಲೆ ಆ ಆಪಾದನೆಯನ್ನು ಹೇರಬಾರದು ಅನ್ನುವಂತಹ ಅವರ ಭಾವನೆಯನ್ನ ಅವರು ಈ ಒಂದು ವಿಷಯದಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸ್ಯಾರ. ಬುಲ್ಬುಲ್ ಕೋ
बागवान से ना सयाद से गिला, बुलबुल को बागवान से ना सयाद से गिला। किस्मत में खैर लिखी थी, किस्मत में खैर लिखी थी, ಫಸ್ಲೆ ಬಹಾರ್ ಮೇ ಫಸ್ಲೆ ಬಹಾರ್. ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ಕೋಗಿಲಿಗೆ ಕೋಪವಿಲ್ಲ ಮಾಳಿ ಮೇಲೆ ಬಲೆಗಾರನ ಮೇಲೆ, ಕೋಗಿಲಿಗೆ ಕೋಪವಿಲ್ಲ ಮಾಲಿ ಮೇಲೆ ಬಲೆಗಾರನ ಮೇಲೆ, ಹಣೆಬರದಲ್ಲಿ ವಸಂತದಲ್ಲೂ ಸೆರೆಮನೆಯೂ ಇರಲು, ಹಣೆಬರದಲ್ಲಿ ವಸಂತದಲ್ಲೂ ಸೆರೆಮನೆಯೂ ಇರಲು. ವೇಳೆ ಬದುಕಿನಾಗ ಎಲ್ಲಾನು ಇರ್ತದ, ವೈಭವ ಇರ್ತದೆ, ಎಲ್ಲ ಇರ್ತದ ಅಂತ ಹೇಳಿದಾಗ ಸೆರೆಮನೆ ವಾಸ ಬಂತಂದ್ರೆ ಅದು ಅನಿವಾರ್ಯವಾಗ್ತಿದೆ. ಅದಕ್ಕಾಗಿ ನಾವು ಇನ್ನೊಬ್ಬರನ್ನ ದೂಷಿಸುವುದು ಸರಿಯಲ್ಲ ಅಂತ ಹೇಳಿ ಈ ಗಜಲದ ಈ ಒಂದು ಶೇರ್ ಈ ರೀತಿಯಾಗಿ ಹೇಳ್ತದೆ. ಯಾವ ವ್ಯಕ್ತಿ ತಾನು ಜನ್ಮ ಪಡೆದ ಭೂಮಿ ಮಾತ್ರ ಭೂಮಿಯಲ್ಲಿ ತನ್ನ ಬಾಲ್ಯ ಕಳೆದಿರ್ತಾನ, ಯೌವನ ಕಳೆದಿರ್ತಾನ, ತನ್ನ ಬದುಕನ್ನೇ ಅಲ್ಲೇ ಸವಿಸಿರ್ತಾನ, ಅಂತಹ ವ್ಯಕ್ತಿಗೆ ತನಗೆ ಜನ್ಮ ಕೊಟ್ಟ ನಾಡಿನಿಂದ ಮಾತೃಭೂಮಿಯಿಂದ ದೂರ ಹೋಗಲಿಕ್ಕೆ ಒತ್ತಡ ಬಂದಾಗ, ದುರ್ದೈವ ಒದಗಿ ಬಂದಾಗ ಅವನಿಗೆ ಬಹಳ ದುಃಖ ಆಗ್ತಿದೆ. ಅದನ್ನೇ ಅವರು ತಮ್ಮ ಗಜಲದ ಈ ಕೊನೆಯ ಪಂಕ್ತಿ ಶೇರ್ ಅಥವಾ ಮಕ್ತಾದಲ್ಲಿ ಈ ರೀತಿಯಾಗಿ ಹೇಳಿದರು. ಕಿತ್ನಾ ಹೈ ಬದ್ನಸೀಬ್, कितना है बदनसीब जफर, कितना है बदनसीब जफर, दफन के लिए 2 गज जमीन भी 2 गज जमीन भी ना मिले हुए यार में, ना मिले हुए यार. ಅದನ್ನೇ ನಾನು ಕನ್ನಡದಲ್ಲಿ ಹೀಗೆ ರೂಪಾಂತರಿಸಿರುವೆ. ಜಫರ್ ಅದೆಷ್ಟು ದುರ್ದೈವಿ ನೀನು, ಜಫರ್ ಅದೆಷ್ಟು ದುರ್ದೈವಿ ನೀನು, ನಿನ್ನ ಮೆಚ್ಚಿನ ದೇಶದಲ್ಲಿ, ನಿನ್ನ ಮೆಚ್ಚಿನ ದೇಶದಲ್ಲಿ ನಿನಗೆ ಸಿಗಲಿಲ್ಲ 2 ಮೊಳ ಭೂಮಿಯು ಶವ ಹೂಡಲು. ನೋಡಿ, ಎಲ್ಲಿ ಮನುಷ್ಯ ತನ್ನ ಅಜ್ಜ ಮುತ್ತಜ್ಜರ ಪ್ರಾಣ ಬಿಟ್ಟು ಅವರು ಎಲ್ಲಿ ಸಮಾಧಿಗಳಿರ್ತವೆ, ತಾನು ಅಲ್ಲೇ ಇರುವುದನ್ನು ಬಯಸ್ತಾನ, ಅದೇ ಮಣ್ಣಿನಲ್ಲಿ ಮಣ್ಣಾಗುವುದನ್ನು ಬಯಸ್ತಿರ್ತಾನ. ಆಗ ಒಂದೊಂದ್ಸಲ ದುರ್ದೈವ ಹೀಗೆ ಬರ್ತದಲ್ಲ, ಅವನ ಇಚ್ಛೆ, ಅವನ ಬಯಕೆ ಪೂರ್ಣ ಆಗುವುದಿಲ್ಲ. ಅದು ಒಂದು ದೊಡ್ಡ ದುರ್ದೈವ ಮತ್ತು ಸಹಾಯಕತೆ, ಅಸಹಾಯಕತೆ ಅಂತ ಇಲ್ಲಿ ಕವಿ ಹೇಳ್ತಾನೆ. ಬಹದ್ದೂರ್ ಶಾ ಜಫರ್ ಅವರ ಅಸಹಾಯಕತೆ, ದುರ್ದೈವದ ಬಗ್ಗೆ ಅವರ ಗಜಲ್ ಮೂಲಕ ನಾ ಏನ್ ಮುಂದೆ ಹೇಳಿದೆ. ಇಂತಹದೇ ದುರ್ದೈವ, ಅಸಹಾಯಕತೆ ಸ್ವತಃ ನಾನೇ ಗಜಲ್ಕಾರ ನನ್ನ ಬದುಕಿನಲ್ಲಿ ಬಂದಿದೆ. ನಾನು ಹುಟ್ಟಿ ಬೆಳೆದದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೋಕಾಕ್ ಫಾಲ್ಸ್ ಅನ್ನುವಂಥ ಒಂದು ಔದ್ಯಮಿಕ ಕ್ಷೇತ್ರ, ಒಂದು ಲೇಬರ್ ಕಾಲೋನಿ. ನಾನು ಹುಟ್ಟಿದ್ದು ಅಲ್ಲೇ, ನನ್ನ ಬಾಲ್ಯ ಅಲ್ಲೇ ಆಯಿತು. ನನ್ನ ಮನೆ ಎದುರಿಗಿರುವಂತಹ ಮಹಬೂಬ್ ಸುಬಾನಿ ದರ್ಗಾ, ಓಣಿಗಳು, ಬಿಸಿಲಿ ಕಟ್ಟಿಗಳು, ಎಲ್ಲ ಸಣ್ಣ ಇರ್ತ ಎಲ್ಲ ಪ್ರಕಾರದ ಆಟಗಳನ್ನು ಸ್ನೇಹಿತರ ಜೊತೆಗೆ ಆಡ್ತಾ ಇದ್ದೇವೆ. ಆ ವೇಳೆಯಲ್ಲಿ ಸುಮಾರು ಅದು 1,000ಕ್ಕಿಂತ ಹೆಚ್ಚು ಮನೆಗಳನ್ನು ಹೊಂದಿದಂತ ಒಂದು ಗ್ರಾಮ. ಅಲ್ಲಿ ಪ್ರತಿ ಓಣಿಯಲ್ಲಿ, ಪ್ರತಿ ದಾರಿಯಲ್ಲಿಯೂ ಕೂಡ, ರಸ್ತೆಯಲ್ಲಿಯೂ ಕೂಡ ಸಣ್ಣ ಮಕ್ಕಳಿಂದ ದೊಡ್ಡವರಿಂದ ಯಾವಾಗಲೂ ತುಂಬಿರ್ತಿತ್ತು, ಜನಜುಂಗಳಿಂದ ತುಂಬಿರ್ತಿತ್ತು. ಆದರೆ ಯೌವನ ಬಂದ ನಂತರ, ದೊಡ್ಡವರಾದ ನಂತರ ಎಲ್ಲೋ ಒಂದು ಕಡೆ ನೌಕರಿ ಮಾಡುವಂತ ಸ್ಥಿತಿ, ಅಲ್ಲಿಂದ ಒಂದು 5-10 ಕಿಲೋಮೀಟರ್, 5 ಕಿಲೋಮೀಟರ್ ದೂರದಲ್ಲಿ ಹೋದ್ರೂ ಕೂಡ ಜನ್ಮಭೂಮಿಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ನೆಲೆಸೋದಂತೆ ಬಹಳ ಹೃದಯ ತುಂಬುತ್ತಿದೆ, ದುಃಖ ಬಹಳ ಆಗ್ತಿದೆ. ಯಾವಾಗ ಆ ಜನ್ಮಭೂಮಿಯನ್ನು ನೋಡ್ತೇವೆ, ಅದರ ದುರ್ದಶೆಯನ್ನು ನೋಡ್ತೇವೆ, ಮನಸ್ಸಿಗೆ ಬಹಳ ದುಃಖ ಆಗ್ತಿದೆ. ಅಂಥದೇ ಭಾವನೆಗಳನ್ನು ನಾನು ಕೂಡ ಈ ನನ್ನ ಗಜಲ್ದಲ್ಲಿ ನಾನು ಕಳ್ಕೊಂಡ ಮಾತೃಭೂಮಿ, ಅದರ ಮೇಲಿನ ಪ್ರೀತಿ, ಅದು ಹೀನಾಯ ಸ್ಥಿತಿಗೆ ಇಳಿತಿರುವುದನ್ನ ಕಣ್ಣಾರೆ ಕಂಡು ಮನಸ್ಸಿನಲ್ಲಿ ದುಃಖ ಪಡುವುದನ್ನೇ ಈ ಗಜಲ್ಗಳ ಶೇರ್ಗಳ ರೂಪದಲ್ಲಿ, ಪಂಕ್ತಿಗಳ ರೂಪದಲ್ಲಿ ಅದನ್ನ ತಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೇನೆ. ನನ್ನ ಗಜಲದ ಮೊದಲನೇ ಶೇರ್ ಹೀಗಿದೆ. ಬಾಲ್ಯ ಕಳೆದ ಭೂಮಿಯ ಕಂಡು ಹಲುಬಿತು ಹೃದಯ.
ಅದರ ಅವನತಿ ಕಂಡು ಬಳಲಿತು ಹೃದಯ, ಬಳಲಿತು. ಎರಡನೇ ಶೇರಿ ಹೇಳ್ತಿದೆ, ಹಂಬಲಗಳೇ ನಿಮ್ಮ ಮರುಕು ವ್ಯರ್ಥ, ಹಂಬಲಗಳೇ ನಿಮ್ಮ ಮರುಕು ವ್ಯರ್ಥ, ಇನ್ನೆಲ್ಲಿ ತಾನ, ಇನ್ನೆಲ್ಲಿ ತಾನ. ನಿಮ್ಮ ನಿಟ್ಟುಸಿರು ಕಂಡು ಕಂಪಿಸಿತು ಹೃದಯ, ಕಂಪಿಸಿತು ಹೃದಯ, ಕಂಪಿಸಿತು. ನನ್ನ ಮಾತೃಭೂಮಿಯು ಇಂದು ಒಂದು ಹಾಳಾದ ಹಂಪೆಯಾಗಿದೆ. ಎಲ್ಲೆಲ್ಲಿ ಹೂದೋಟಗಳಿದ್ದು ಎಲ್ಲಾನು ಹಾಳಾಗೋಗಿವೆ. ಸಿಕ್ಕಾಪಟ್ಟೆಯಲ್ಲಿ ಕಸ ಬೀಳ್ತಾ ಇದೆ. ಓಣಿಗಳಲ್ಲಿ ಆಟವಾಡುವ ಮಕ್ಕಳಿಲ್ಲ. ನೀರಿನ ನಳಗಳಲ್ಲಿ ಈ ನೀರೇರು ಹೆಣ್ಮಕ್ಳು ಬಾಂಡೆ ಬೀಳುವುದು, ನೀರು ತುಂಬಿಕೊಂಡು ಹೋಗುದು, ಆ ದೃಶ್ಯ ಇವತ್ತು ನೋಡಕ್ ಸಿಗ್ತಾ ಇಲ್ಲ. ಹಬ್ಬ ಹುಣ್ಣಿಮೆ, ಮೊಹರಂ, ಕ್ರಿಸ್ಮಸ್, 108 ಜನರು ಹಬ್ಬಗಳನ್ನ ಆಚರಿಸ್ತಾ ಇದ್ರು, ಜಾತ್ರೆಗಳನ್ನು ಮಾಡ್ತಾ ಇದ್ರು. ಇವತ್ತು ಅವು ಯಾವುದೂ ಆ ಊರಲ್ಲಿ ಇಲ್ಲ. ಎಲ್ಲ ನೋಡಿದ ಕಡೆ ಎಲ್ಲ ಕಳ್ಕೊಂಡು, ವೈಭವವನ್ನೇ ಕಳ್ಕೊಂಡು, ಯಾವ ರೀತಿಯಾಗಿ ಗಿಡ ಒಣಗಿದ ನಂತರ ಎಲೆ ಎಲ್ಲನೂ ಉದುರಿಸ್ಕೊಂಡು ನಿಂತಿರ್ತದೆ, ಆ ರೀತಿಯಾಗಿ ಇವತ್ತು ಗೋಕಾಕ್ ಫಾಲ್ಸ್ ಕಾಣುವುದನ್ನು, ನನ್ನ ಮಾತೃಭೂಮಿ ಕಾಣುವುದನ್ನು ಕಂಡು ನನಗೆ ಬಹಳ ದುಃಖ ಆಗ್ತಾ ಇದೆ. ಅದಕ್ಕೆ ನನ್ನ ಗಜಲದ ಮುಂದಿನ ಶೇರಿಗೆ, ಹೂಗಳ ಜೊತೆ ಬೆಳೆದಿವೆ ಮುಳ್ಳುಗಳು ಓಮಾಲಿ, ಹೂಗಳ ಜೊತೆ ಬೆಳೆದಿವೆ ಮುಳ್ಳುಗಳು ಓಮಾಲಿ, ಹರುಷವಿದ್ದಲ್ಲಿ ದುಃಖ ಕಂಡು ಮರುಗಿತು ಹೃದಯ, ಹರುಷವಿದ್ದಲ್ಲಿ ದುಃಖ ಕಂಡು ಮರುಗಿತು ಹೃದಯ. ಮುಂದಿನ ಶೇರ್ ಹೀಗೆ ಹೇಳ್ತಿದೆ, ವಿರಹವೇ ಹಣೆಬರ ಆದಾಗ ಯಾರ ಮೇಲೆ ಕೋಪ, ಯಾರ ಮೇಲೆ ಕೋಪ. ವಸಂತ ಏನು ಶಶಿರ ಏನು ಕಂಡು ಕರಗಿತು ಹೃದಯ, ಕಂಡು ಕರಗಿತು. ಈ ಮಾತೃಭೂಮಿ ಯಾವಾಗಿದ್ದು 1884ರಿಂದ ಶುರುವಾಗಿತ್ತು. ಯಾವ ರೀತಿ ಮಗು ಹುಟ್ಟಿದಂದ್ರೆ ಯೌವನ ಸ್ಥಿತಿಗೆ ಬರೋ ಕಾಲಕ್ಕ ಎಲ್ಲ ರೂಪಗಳನ್ನ, ಸೌಂದರ್ಯಗಳನ್ನ, ಆಕರ್ಷಣೆಗಳಂತೂ ಒಂದು ಬೆಳೆತಿದೆ. ಅದೇ ರೀತಿ ಇದು ಬೆಳೆದಿತ್ತು. 50, 60, 70ರ ದಶಕದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ಯೌವನ ತುಂಬಿತ್ತು. ಆದರೆ ಈಗ ಅದು ಏನಾಗ್ತಾ ಇದೆ ಅಂದ್ರೆ ಎಲ್ಲನೂ ಬೆಳೆದುಕೊಂಡು ಒಂದು ಬರಡು ಭೂಮಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ. ನನ್ನ ಗಜಲದ ಕೊನೆಯ ಸೇರು, ನನ್ನ ಮಾತೃಭೂಮಿಯ ಮೇಲೆ ಅದು ಅವನತಿ ಕಾಣುತ್ತಿರುವುದನ್ನು ಕಂಡ ಮನಸ್ಸು ಎಷ್ಟು ಕೊರಗ್ತಾ ಇದೆ ಅನ್ನೋದನ್ನ ಬಹುತೇಕ ನಮಗೆ ಅರ್ಥವಾಗ್ತಿರಬೇಕು. ಆ ನನ್ನ ಗಜಲದ ಕೊನೆಯ ದ್ವಿಪಂಕ್ತಿ ಶೇರ್ ಮತ್ತ ಹೀಗಿದೆ, ಅದೆಂತ ದುರ್ದೈವ ನಿನ್ನದು ನಿನ್ನಿಂದ ದೂರ ಆಯಿತು. ಅದೆಂತ ದುರ್ದೈವ ನಿನ್ನದು ನಿನ್ನಿಂದ ದೂರ ಆಯಿತು. ಅರ್ಜುನ ಅಸಹಾಯಕತೆ ಕಂಡು ಒದ್ದಾಡಿತು ಹೃದಯ, ಅಸಹಾಯಕತೆ ಕಂಡು ಒದ್ದಾಡಿತು. ನೋಡಿ, ಎಲ್ಲಿ ನಾವು ಯಾವ ಭೂಮಿಯಲ್ಲಿ ಜನ್ಮ ತಾಳಿ ಯಾವ ಭೂಮಿಯನ್ನ ತಿಳಿಸಬೇಕಾಗಿರ್ತದೆ, ಎಲ್ಲಿ ನಮ್ಮ ಶರೀರ ಮಣ್ಣಾಗಬೇಕಾಗಿರ್ತದೆ, ಅದು ನಮಗ್ ಒದಗಿ ಬರಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆಗೆ ಹೋಗಿ ಮಣ್ಣಾಗುವುದಂದ್ರೆ ಮಾತೃಭೂಮಿಯನ್ನ ತಿಳಿಸಲಿಕ್ಕೆ ಹೋದಂಗೆ ಅನಿಸ್ತದೆ. ಅದು ಮನಸ್ಸಿಗೆ ಬಹಳ ದುಃಖವನ್ನ ಉಂಟು. ಗಜಲ್ ಪ್ರಿಯರೇ, ನಾನು ತಮಗೆ ಬಹದ್ದೂರ್ ಶಾ ಜಫರ್ ಅವರ ಮನಸ್ಸಿನ ಅಳಲನ್ನ, ದುಃಖವನ್ನ, ಅಸಹಾಯಕತೆಯನ್ನು, ಅದರಂತೆ ನಾನು ಹುಟ್ಟಿ ಬೆಳೆದ ನನ್ನ ಊರಲ್ಲಿ ಇಲ್ಲದೆ ಇರುವಾಗ, ಅದರಿಂದ ದೂರ ಹೋದಾಗ, ಅದು ಒಂದು ಹೀನಾಯ ಸ್ಥಿತಿಯಲ್ಲಿ ಇದ್ದದ್ದನ್ನು ಕಂಡು ಮನ ಯಾವ ರೀತಿ ನೋವನ್ನು ಅನುಭವಿಸುತ್ತಿದೆ ಅನ್ನೋದನ್ನ ತಮ್ಮ ಮುಂದೆ ಗಜಲ್ ಮೂಲಕ ಹಂಚಿಕೊಂಡಿದ್ದೇನೆ. ದಯವಿಟ್ಟು ತಾವು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ನಿಮಗೆ ಮನಸ್ಸಿಗೆ ಬಂದದ್ದನ್ನು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರ ಜೊತೆಗೂ, ಲೈಕ್ ಮೈಂಡೆಡ್ ಜನರ ಜೊತೆಗೆ ಇದನ್ನು ಹಂಚಿಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಯಾಕಂದ್ರೆ ನಾನು ನಿರಂತರವಾಗಿ
ಈ ಪ್ರಯೋಗ ಮುಂದುವರಿಸಬೇಕು. ಹೊಸ ಹೊಸ ಗಜಲ್ಕಾರ ಗಜಲ್ಗಳನ್ನ ತಮ್ಮ ಮುಂದೆ ಇಡಬೇಕು. ನನ್ನ ಗಜಲಗಳನ್ನ ತಮ್ಮ ಮುಂದೆ ಪಠಿಸಬೇಕು. ತಮ್ಮೊಂದಿಗೆ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಬೇಕು ಅನ್ನುವಂಥದ್ದೊಂದು ನನ್ನಲ್ಲಿ ಒಂದು ಹುಮ್ಮಸ್ಸದಿದೆ, ಒಂದು ಆಶೆ ಇದೆ. ಅದಕ್ಕೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನೇನೇ ಹೊಸ ಗಜಲ್ಗಳು ಏನು ಕಾರ್ಯಕ್ರಮ ತಯಾರು ಮಾಡ್ತೇನೆ ಅದನ್ನು ಅಪ್ಲೋಡ್ ಮಾಡುವ ತಕ್ಷಣ ನಿಮಗೆ ಅದು ಬರ್ತಿದೆ. ನನ್ನ ಮಾತೃಭೂಮಿಗೂ ನಿಮಗೂ ಇನ್ನೊಮ್ಮೆ ಧನ್ಯವಾದಗಳು. ಮತ್ತೆ ಭೇಟಿ.